ಬೆಂಗಳೂರು ಸಮೀಪದ ಹಾರೋಹಳ್ಳಿ ಎಂಬ ಶಾಂತ ಗ್ರಾಮದಲ್ಲಿ ಜನರ ಭಕ್ತಿಯಿಂದ ಪ್ರಸಿದ್ಧನಾದ ದೇವರು ಅಭಯ ಆಂಜನೇಯ ಸ್ವಾಮಿ. ಅಭಯ ಎಂದರೆ ಭಯವಿಲ್ಲ. ಭಕ್ತರಿಗೆ ಯಾವ ಸಂಕಷ್ಟ ಬಂದರೂ ಭಯ ತೊಲಗಿಸಿ ರಕ್ಷಿಸುವವನು ಎಂಬ ನಂಬಿಕೆ ಇಲ್ಲಿಯವರದ್ದು. ಬಹಳ ಹಿಂದಿನ ಕಾಲದಲ್ಲಿ ಹಾರೋಹಳ್ಳಿಯ ಸುತ್ತಮುತ್ತ ಕಾಡು ತುಂಬಿದ್ದವು. ರಾತ್ರಿ ಹೊತ್ತು ಜನರಿಗೆ ಅನೇಕ ಅಪಾಯಗಳು ಎದುರಾಗುತ್ತಿದ್ದವು. ಒಮ್ಮೆ ಭಾರೀ ಮಳೆಯ ರಾತ್ರಿ ಊರಿನ ಜನರು ಭಯದಿಂದ ನಿದ್ರಿಸದೆ ಪ್ರಾರ್ಥನೆ ಮಾಡುತ್ತಿದ್ದರು. ಅಂದು ಗ್ರಾಮದ ಹಿರಿಯನೊಬ್ಬನಿಗೆ ಕನಸಿನಲ್ಲಿ ವೀರ ಹನುಮಂತನು ಪ್ರಕಾಶಮಾನ ರೂಪದಲ್ಲಿ ಕಾಣಿಸಿಕೊಂಡು, ಭಯಪಡಬೇಡಿ, ನಾನು ಇಲ್ಲಿದ್ದೇನೆ, ಈ ಊರನ್ನು ನಾನು ರಕ್ಷಿಸುತ್ತೇನೆ ಎಂದು ಅಭಯ ವಚನ ನೀಡಿದನೆಂದು ಹೇಳುತ್ತಾರೆ. ಮರುದಿನ ಬೆಳಿಗ್ಗೆ ಊರಿನ ಹೊರವಲಯದ ದೊಡ್ಡ ಬಂಡೆಯ ಮೇಲೆ ಸ್ವಯಂಭೂ ಆಂಜನೇಯನ ರೂಪ ಕಂಡುಬಂದಿತು. ಅದನ್ನು ಕಂಡ ಜನರು ಆಶ್ಚರ್ಯದಿಂದ ನಮನ ಮಾಡಿದರು. ಅಲ್ಲಿಂದಲೇ ಆಂಜನೇಯನನ್ನು ಅಭಯ ಆಂಜನೇಯ ಎಂದು ಕರೆಯಲು ಆರಂಭವಾಯಿತು. ಅದಾದ ಮೇಲೆ ಆ ಊರಿಗೆ ಕಳ್ಳತನ, ರೋಗ, ಭಯ ಎಲ್ಲವೂ ಕಡಿಮೆಯಾಯಿತು ಎಂದು ನಂಬಿಕೆ. ಸಂಕಷ್ಟದಲ್ಲಿದ್ದವರು ಇಲ್ಲಿ ಬಂದು ಪ್ರಾರ್ಥಿಸಿದರೆ ಸಾಲದ ಸಮಸ್ಯೆ, ಮನಸ್ಸಿನ ಭಯ, ಆರೋಗ್ಯ ತೊಂದರೆ, ಉದ್ಯೋಗದ ಅಡಚಣೆ ನಿಧಾನವಾಗಿ ಪರಿಹಾರ ಕಂಡುಕೊಳ್ಳುತ್ತಾರೆ ಎಂಬ ಅನುಭವಗಳು ಜನರಲ್ಲಿ ಹರಡಿದವು. ಇಂದಿಗೂ ಶನಿವಾರ ಮತ್ತು ಮಂಗಳವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಭಕ್ತರು ಬೆಣ್ಣೆ, ವಡಮಾಲೆ, ಸಿಂಧೂರ ಅರ್ಪಿಸಿ ಅಭಯ ಕೊಡು ಸ್ವಾಮಿ ಎಂದು ಮನದಾಳದ ಬೇಡಿಕೆಯನ್ನು ಸಲ್ಲಿಸುತ್ತಾರೆ. ಹಾರೋಹಳ್ಳಿ ಅಭಯ ಆಂಜನೇಯ ಸ್ವಾಮಿ ಭಯ ನಿವಾರಕ, ಭಕ್ತರ ರಕ್ಷಕ, ಧೈರ್ಯದ ಪ್ರತೀಕ ಎಂದು ಇಂದಿಗೂ ಜನರ ಹೃದಯದಲ್ಲಿ ನೆಲೆಸಿದ್ದಾನೆ. ಭಯ ಬಂದಾಗ ನೆನಪಿಸು ಹನುಮಂತನನ್ನು, ಅಭಯವೇ ಅವನ ಆಶೀರ್ವಾದ. ಶಕ್ತಿ ಬೇಕಾದಾಗ ಆಂಜನೇಯನ ನೆನಸು, ವಿಶ್ವಾಸವೇ ಅವನ ವರ. ಭಕ್ತಿಯ ಹೃದಯವಿದ್ದರೆ ಸಾಕು, ಹನುಮಂತ ಸದಾ ಜೊತೆಯಲ್ಲಿದ್ದಾನೆ. ರಾಮನ ನಾಮವೇ ಹನುಮಂತನ ಪ್ರಾಣ, ಆ ನಾಮವೇ ಭಕ್ತನ ಶಕ್ತಿ. ಬಿದ್ದಾಗ ಎತ್ತುವವನು ಹನುಮಂತ, ನಿಂತಾಗ ಕಾಯುವವನೂ ಆಂಜನೇಯ. ಭಯವಿಲ್ಲದ ಬದುಕಿನ ಪಾಠವನ್ನು ಅಭಯ ಆಂಜನೇಯ ಕಲಿಸುತ್ತಾನೆ. ಶರಣಾಗತನಾದವನಿಗೆ ಹನುಮಂತನೇ ಕೋಟೆ. ನಂಬಿಕೆಯ ದೀಪ ಬೆಳಗಿದರೆ ಆಂಜನೇಯನ ದಾರಿ ಕಾಣುತ್ತದೆ. पंढरीनाथ पांडुरंग पांडुरंग विठ्ठल पंढरीनाथ पांडुरंग पांडुरंग विठ्ठल पंढरीनाथ विठ्ठल. ಹಾಗೆ ಎಲ್ಲವನ್ನು ನೋಡಿಕೊಂಡು ಲಾಸ್ಟಿಗೆ ಲಡ್ಡು ವಿತರಣೆ ಇತ್ತು. ಹಾಗೆ ಲಡ್ಡುವನ್ನು ತಗೊಂಡು ಮುಂದಕ್ಕೆ ಬಂದೆವು. ತುಂಬ ಸುಂದರವಾಗಿ ಮಾಡಿದ್ದಾರೆ. ಲಡ್ಡು ಪ್ರಸಾದ ಅಂದರೆ ಬೆಳಗ್ಗೆಯಿಂದ ಕೊಡ್ತಾ ಇದ್ದಾರೆ ಭಕ್ತಾದಿಗಳಿಗೆ ಫ್ರೀಯಾಗಿ. ಮತ್ತು ಭಜನಾ ಇದೆ ಮಹಿಳೆಯರದು. ತುಂಬ ಸುಂದರವಾಗಿ ವೈಕುಂಠ ಏಕಾದಶಿ ಆಚರಣೆ ಮಾಡಲಾಗಿದೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಫ್ರೆಂಡ್ಸ್.